ನಮಸ್ಕಾರ ಸ್ನೇಹಿತರೆ. ಇಂದಿನ ಕಾಲದಲ್ಲಿ ಎಸಿಡಿಟಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಹುಳಿತೇಗು, ಎದೆ ಉರಿ ಇವು ತುಂಬ ಕಾಮನ್ ಆಗಿಬಿಟ್ಟಿದೆ. ಸಣ್ಣ ಸಮಸ್ಯೆ ಬಂದರೂ ಕೂಡ ನಾವು ತಕ್ಷಣ ಮಾತ್ರೆ ತೆಗೆದುಕೊಳ್ಳುವ ಅಭ್ಯಾಸ ಮಾಡಿಕೊಂಡಿದ್ದೇವೆ. ಆದರೆ ನಿಮಗೆ ಗೊತ್ತಾ, ನೀವು ರೆಗ್ಯುಲರ್ ಎಸಿಡಿಟಿ ಮಾತ್ರೆ ತೆಗೆದುಕೊಂಡರೆ ನಿಮ್ಮ ಡೈಜೆಷನ್ ಇನ್ನೂ ದುರ್ಬಲವಾಗಬಹುದು. ಆದ್ದರಿಂದ ಇಂದು ನಾವು ಮಾತ್ರೆ ತೆಗೆದುಕೊಳ್ಳದೆ ಮನೆಯಲ್ಲೇ ಮಾಡಬಹುದಾದ ಸರಳ ಆಯುರ್ವೇದ ಮನೆಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ತಕ್ಷಣ ಮಾತ್ರೆ ಬೇಕು ಅನ್ನುವುದಿಲ್ಲ. ಹಲವಾರು ಸಣ್ಣ ಸಮಸ್ಯೆಗಳನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ಇರುವ ಪದಾರ್ಥಗಳಿಂದಲೇ ಸರಿಪಡಿಸಬಹುದು. ವಿಶೇಷವಾಗಿ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಜೊತೆ ತುಂಬ ಸಂಬಂಧ ಹೊಂದಿವೆ. ನಾವು ಏನು ತಿನ್ನುತ್ತೇವೆ, ಹೇಗೆ ತಿನ್ನುತ್ತೇವೆ, ಯಾವ ಸಮಯಕ್ಕೆ ತಿನ್ನುತ್ತೇವೆ, ಇವೆಲ್ಲವೂ ನಮ್ಮ ಡೈಜೆಷನ್ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಇಂದು ನಾನು ನಿಮಗೆ ಹೇಳುವುದು ತುಂಬ ಸಿಂಪಲ್ ಆದರೆ ತುಂಬ ಪರಿಣಾಮಕಾರಿ ಮನೆಮದ್ದುಗಳು. ನೀವು ಈ ಸಲಹೆಗಳನ್ನು ಸರಿಯಾಗಿ ಫಾಲೋ ಮಾಡಿದರೆ ನಿಧಾನವಾಗಿ ಅಸಿಡಿಟಿ ಮಾತ್ರೆಗಳ ಅವಶ್ಯಕತೆ ಕಡಿಮೆ ಆಗುತ್ತದೆ. ನಿಮ್ಮ ಡೈಜೆಷನ್ ನ್ಯಾಚುರಲಿ ಸ್ಟ್ರಾಂಗ್ ಆಗುತ್ತದೆ. ಹೊಟ್ಟೆ ಹಗುರವಾಗುತ್ತದೆ. ದಿನಪೂರ್ತಿ ದೇಹ ಲೈಟ್ ಆಗಿ ಫೀಲ್ ಆಗುತ್ತದೆ. ಸಾಮಾನ್ಯವಾಗಿ ಜನರು ಖಾರ, ಎಣ್ಣೆ ಪದಾರ್ಥ ತಿಂದರೆ ಎಸಿಡಿಟಿ ಬರುತ್ತದೆ ಎಂದುಕೊಳ್ಳುತ್ತಾರೆ. ಆದರೆ ಅದು ಮಾತ್ರ ಕಾರಣವಲ್ಲ. ಸರಿಯಾಗಿ ಜಗಿಯದೆ ತಿನ್ನುವುದು, ಊಟ ಮಾಡಿದ ತಕ್ಷಣ ಮಲಗುವುದು, ಸ್ಟ್ರೆಸ್, ನೀರು ಕಡಿಮೆ ಕುಡಿಯುವುದು, ಮಲಬದ್ಧತೆ ಇವೆಲ್ಲವೂ ಅಸಿಡಿಟಿಗೆ ಕಾರಣವಾಗುತ್ತವೆ. ಆದ್ದರಿಂದ ಮಾತ್ರೆ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಕಾರಣವನ್ನು ಸರಿಪಡಿಸಬೇಕು. ನಾವು ಎಷ್ಟು ದುಬಾರಿ ಮಾತ್ರೆ ತೆಗೆದುಕೊಂಡರೂ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂದರೆ ಅಸಿಡಿಟಿ ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ. ಉದಾಹರಣೆಗೆ, ಕೆಲವರು ತುಂಬ ಬೇಗ ಊಟ ಮಾಡುತ್ತಾರೆ. ಕೆಲವರು ರಾತ್ರಿ ತುಂಬ ಲೇಟಾಗಿ ಊಟ ಮಾಡುತ್ತಾರೆ. ಇನ್ನು ಕೆಲವರು ದಿನಪೂರ್ತಿ ಚಹಾ, ಕಾಫಿ ಹೆಚ್ಚು ಕುಡಿಯುತ್ತಾರೆ. ಇವೆಲ್ಲವೂ ಹೊಟ್ಟೆಯಲ್ಲಿ ಆಸಿಡ್ ಬ್ಯಾಲೆನ್ಸ್ ಅನ್ನು ಕೆಡಿಸುತ್ತವೆ. ಜೊತೆಗೆ ಸ್ಟ್ರೆಸ್ ಮತ್ತು ಟೆನ್ಷನ್ ಕೂಡ ಡೈಜೆಷನ್ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ಅಸಿಡಿಟಿ ಸಮಸ್ಯೆ ನಿವಾರಣೆ ಮಾಡಬೇಕಾದರೆ ಮೊದಲು ನಮ್ಮ ದಿನಚರಿ, ಆಹಾರ ಸಮಯ, ಊಟ ಮಾಡುವ ವಿಧಾನ ಇವೆಲ್ಲವನ್ನು ಸರಿಪಡಿಸುವುದು ತುಂಬ ಮುಖ್ಯ. ಮಾತ್ರೆ ಕೊನೆಯ ಪರಿಹಾರವಾಗಿರಬೇಕು, ಮೊದಲ ಪರಿಹಾರವಾಗಬಾರದು. ಅಸಿಡಿಟಿ ಮಾತ್ರೆಗಳು ಏನು ಮಾಡುತ್ತವೆ ಅಂದರೆ ಹೊಟ್ಟೆಯಲ್ಲಿ ಇರುವ ಆಸಿಡ್ ಅನ್ನು ಕಡಿಮೆ ಮಾಡುತ್ತವೆ. ಆದರೆ ನಮ್ಮ ಡೈಜೆಷನ್ ಆಗಬೇಕಾದರೆ ಆ ಆಸಿಡ್ ಬಹಳ ಅಗತ್ಯ. ನೀವು ಪದೇ ಮಾತ್ರೆ ತೆಗೆದುಕೊಂಡರೆ ಡೈಜೆಷನ್ ಪವರ್ ಕಡಿಮೆ ಆಗುತ್ತದೆ, ಗ್ಯಾಸ್ ಹೆಚ್ಚಾಗುತ್ತದೆ, ವಿಟಮಿನ್ ಬಿ12 ಕೊರತೆ ಕೂಡ ಬರಬಹುದು. ಆದ್ದರಿಂದ ಮಾತ್ರೆ ತಾತ್ಕಾಲಿಕ ಪರಿಹಾರ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಇನ್ನು ಒಂದು ಮುಖ್ಯ ವಿಷಯವೇನೆಂದರೆ, ಈ ಮಾತ್ರೆಗಳು ತೆಗೆದುಕೊಂಡಾಗ ನಿಮಗೆ ತಕ್ಷಣ ರಿಲೀಫ್ ಸಿಕ್ಕಂತೆ ಅನಿಸಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಹೊಟ್ಟೆಯ ನೈಸರ್ಗಿಕ ಕೆಲಸ ಮಾಡುವ ಶಕ್ತಿ ನಿಧಾನವಾಗಿ ಕಡಿಮೆ ಆಗುತ್ತದೆ. ಅಂದರೆ ದೇಹವೇ ಸ್ವಾಭಾವಿಕವಾಗಿ ಆಸಿಡ್ ಉತ್ಪತ್ತಿ ಮಾಡುವ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಇದರಿಂದ ಮುಂದೆ ನೀವು ಆಹಾರ ತಿಂದಾಗ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಮತ್ತೆ ಗ್ಯಾಸ್, ಉಬ್ಬರ, ಭಾರವಾದ ಅನುಭವಗಳು ಶುರುವಾಗುತ್ತವೆ. ಕೆಲವರಿಗೆ ದೀರ್ಘಕಾಲದಲ್ಲಿ ಐರನ್ ಕೊರತೆ, ದುರ್ಬಲತೆ, ಕೂದಲು ಉದುರುವಿಕೆ ಕೂಡ ಕಾಣಿಸಬಹುದು. ಆದ್ದರಿಂದ ನಾವು ಸಮಸ್ಯೆಯನ್ನು ಒತ್ತಿ ಹಾಕುವುದಕ್ಕಿಂತ ಅದರ ಮೂಲ ಕಾರಣವನ್ನು ಸರಿಪಡಿಸುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಅಸಿಡಿಟಿಗೆ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಮನೆಮದ್ದು ಜೀರಿಗೆ ನೀರು. 1 ಗ್ಲಾಸ್ ನೀರಿಗೆ ಅರ್ಧ ಚಮಚ ಜೀರಿಗೆ ಹಾಕಿ ಕುದಿಸಿ ಊಟದ ನಂತರ ಕುಡಿಯಿರಿ. ಜೀರಿಗೆ ನಮ್ಮ ಡೈಜೆಷನ್ ಸುಧಾರಿಸುತ್ತದೆ, ಗ್ಯಾಸ್ ಕಡಿಮೆ ಮಾಡುತ್ತದೆ, ಅಸಿಡಿಟಿ ಕಡಿಮೆ ಮಾಡುತ್ತದೆ. ಜೀರಿಗೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಸಾಮಾನ್ಯ ಪದಾರ್ಥ, ಆದರೆ ಅದರ ಔಷಧೀಯ ಗುಣಗಳು ಬಹಳ ಹೆಚ್ಚು. ಇದು ಹೊಟ್ಟೆಯಲ್ಲಿ ಇರುವ ಗ್ಯಾಸ್ ಅನ್ನು ಹೊರಗೆ ಬರಲು ಸಹಾಯ ಮಾಡುತ್ತದೆ, ಡೈಜೆಸ್ಟಿವ್ ಎಂಜೈಮ್ಸ್ ಉತ್ಪತ್ತಿಯನ್ನು ಹೆಚ್ಚಿಸುತ್ತದೆ, ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಊಟ ಮಾಡಿದ ನಂತರ ಹೊಟ್ಟೆ ಭಾರ, ಗ್ಯಾಸ್, ತೇಗು ಸಮಸ್ಯೆ ಇರುವವರು ಪ್ರತಿದಿನ ಜೀರಿಗೆ ನೀರು ಕುಡಿಯುವ ಅಭ್ಯಾಸ ಮಾಡಬಹುದು. ಇನ್ನು ಉತ್ತಮ ಫಲಿತಾಂಶ ಬೇಕಾದರೆ ಜೀರಿಗೆಯ ಜೊತೆ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಧನಿಯಾ ಕೂಡ ಹಾಕಿ ಕುದಿಸಿ ಕುಡಿದರೆ ಡೈಜೆಷನ್ ಇನ್ನೂ ಚೆನ್ನಾಗಿ ಆಗುತ್ತದೆ ಮತ್ತು ಅಸಿಡಿಟಿ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗುತ್ತದೆ. ಅಸಿಡಿಟಿ ಸಮಸ್ಯೆಗೆ ಎರಡನೇ ಮನೆಮದ್ದು ಬಂದು ಶುಂಠಿ. ನಮ್ಮ ಹೊಟ್ಟೆಗೆ ಸೂಪರ್ ಮೆಡಿಸಿನ್ ಅಂತ ಹೇಳಬಹುದು. ಊಟದ ನಂತರ ಸ್ವಲ್ಪ ಶುಂಠಿ ತುಂಡನ್ನು ಉಪ್ಪಿನ ಜೊತೆ ತಿನ್ನಬಹುದು ಅಥವಾ ಶುಂಠಿ ನೀರು ಕುಡಿಯಬಹುದು. ಇದು ಡೈಜೆಷನ್ ವೇಗ ಹೆಚ್ಚಿಸುತ್ತದೆ, ಗ್ಯಾಸ್ ಕಡಿಮೆ ಮಾಡುತ್ತದೆ, ಹೊಟ್ಟೆ ಉಬ್ಬರ ಕೂಡ ಕಡಿಮೆ ಮಾಡುತ್ತದೆ.
ಇದಲ್ಲದೆ ಶುಂಠಿಯಲ್ಲಿರುವ ನೈಸರ್ಗಿಕ ಆಂಟಿ ಇನ್ಫ್ಲಾಮೇಟರಿ ಗುಣಗಳು ಹೊಟ್ಟೆಯ ಒಳಭಾಗದ ಉರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೆಲವರಿಗೆ ಊಟ ಮಾಡಿದ ತಕ್ಷಣ ಭಾರವಾದ ಅನುಭವ, ನಿದ್ರೆ ಬರುವಂಥ ಫೀಲಿಂಗ್ ಇರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಶುಂಠಿ ತೆಗೆದುಕೊಂಡರೆ ಆಹಾರ ಬೇಗ ಜೀರ್ಣವಾಗಿ ದೇಹ ಲೈಟ್ ಆಗಿ ಫೀಲ್ ಆಗುತ್ತದೆ. ಜೊತೆಗೆ ಶುಂಠಿ ನಮ್ಮ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಪ್ರೋಸೆಸ್ ಅನ್ನು ವೇಗಗೊಳಿಸಿ ಆಹಾರ ಹೊಟ್ಟೆಯಲ್ಲಿ ಹೆಚ್ಚು ಸಮಯ ಉಳಿಯದಂತೆ ನೋಡಿಕೊಳ್ಳುತ್ತದೆ. ನೀವು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ಆಹಾರದಲ್ಲಿ ಸೇರಿಸಿಕೊಂಡರೆ ನಿಧಾನವಾಗಿ ಅಸಿಡಿಟಿ, ಗ್ಯಾಸ್ ಸಮಸ್ಯೆಗಳು ಕಡಿಮೆ ಆಗುತ್ತವೆ ಮತ್ತು ನಿಮ್ಮ ಡೈಜೆಷನ್ ನ್ಯಾಚುರಲಿ ಸ್ಟ್ರಾಂಗ್ ಆಗುತ್ತದೆ. ಮೂರನೆಯ ಮನೆಮದ್ದು ಬಂದು ಮಜ್ಜಿಗೆ. ಮಜ್ಜಿಗೆ ನಮ್ಮ ಹೊಟ್ಟೆಗೆ ತುಂಬಾನೇ ಒಳ್ಳೆಯದು. ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಹಿಂಗು, ಸ್ವಲ್ಪ ಉಪ್ಪು ಹಾಕಿ ಊಟದ ನಂತರ ಕುಡಿಯಿರಿ. ಇದು ಅಸಿಡಿಟಿ, ಗ್ಯಾಸ್, ಹೊಟ್ಟೆ ಉಬ್ಬರ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಮಜ್ಜಿಗೆಯಲ್ಲಿ ನೈಸರ್ಗಿಕ ಪ್ರೋಬಯೋಟಿಕ್ಸ್ ಇರುತ್ತವೆ, ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಡೈಜೆಷನ್ ಸರಿಯಾಗಿ ಆಗಬೇಕಾದರೆ ನಮ್ಮ ಗಟ್ನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ತುಂಬ ಮುಖ್ಯ. ಮಜ್ಜಿಗೆ ಹೊಟ್ಟೆಯನ್ನು ತಂಪಾಗಿಸುತ್ತದೆ, ಎದೆ ಉರಿ ಕಡಿಮೆ ಮಾಡುತ್ತದೆ ಮತ್ತು ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಮಧ್ಯಾಹ್ನ ಊಟದ ನಂತರ ಮಜ್ಜಿಗೆ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗುತ್ತವೆ. ಆದರೆ ತುಂಬ ತಂಪಾದ ಮಜ್ಜಿಗೆ ಅಲ್ಲ, ಸ್ವಲ್ಪ ಸಾಮಾನ್ಯ ತಾಪಮಾನದಲ್ಲಿ ಇರುವ ಮಜ್ಜಿಗೆ ಕುಡಿಯುವುದು ಉತ್ತಮ. ಸ್ನೇಹಿತರೆ, ಊಟದ ನಂತರ ಒಂದು ಚಿಕ್ಕ ತುಂಡು ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ತಿನ್ನಬಹುದು. ಇದು ಕೂಡ ಡೈಜೆಷನ್ ಅನ್ನು ಸುಧಾರಿಸುತ್ತದೆ, ಅಸಿಡಿಟಿ ಕಡಿಮೆ ಮಾಡುತ್ತದೆ ಮತ್ತು ಮಲಬದ್ಧತೆ ಕೂಡ ಕಡಿಮೆ ಮಾಡುತ್ತದೆ. ಬೆಲ್ಲದಲ್ಲಿ ನೈಸರ್ಗಿಕ ಖನಿಜಗಳು ಇರುತ್ತವೆ. ಇದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಊಟದ ನಂತರ ಹೊಟ್ಟೆ ಭಾರವಾಗಿರುವ ಫೀಲಿಂಗ್ ಅನ್ನು ಕಡಿಮೆ ಮಾಡುತ್ತದೆ. ತುಪ್ಪ ನಮ್ಮ ಅಂತರಾಳವನ್ನು ಲೂಬ್ರಿಕೇಟ್ ಮಾಡಿ ಆಹಾರ ಸರಿಯಾಗಿ ಕೆಳಗೆ ಹೋಗಲು ಸಹಾಯ ಮಾಡುತ್ತದೆ. ಇದರಿಂದ ಮಲಬದ್ಧತೆ ಕಡಿಮೆ ಆಗುತ್ತದೆ. ವಿಶೇಷವಾಗಿ ಒಣಮಲ ಅಂದರೆ ಹಾರ್ಡ್ ಸ್ಟೂಲ್ ಸಮಸ್ಯೆ ಇರುವವರಿಗೆ ಬೆಲ್ಲ ಮತ್ತು ತುಪ್ಪ ತುಂಬಾನೇ ಉಪಯೋಗ. ಆದರೆ ಪ್ರಮಾಣ ತುಂಬ ಕಡಿಮೆ ಇರಬೇಕು. ಒಂದು ಚಿಕ್ಕ ತುಂಡು ಬೆಲ್ಲ ಮತ್ತು ಅರ್ಧ ಚಮಚ ತುಪ್ಪ ಸಾಕು. ನಿಯಮಿತವಾಗಿ ತೆಗೆದುಕೊಂಡರೆ ಡೈಜೆಷನ್ ಸುಧಾರಿಸುತ್ತದೆ, ಹೊಟ್ಟೆ ಹಗುರವಾಗುತ್ತದೆ ಮತ್ತು ಅಸಿಡಿಟಿ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗುತ್ತದೆ. ಸ್ನೇಹಿತರೆ, ಹೋಟೆಲ್ನಲ್ಲಿ ಊಟದ ನಂತರ ಸೋಂಪು ಯಾಕೆ ಕೊಡುತ್ತಾರೆ ಗೊತ್ತಾ? ಅದು ಡೈಜೆಷನ್ಗೆ ಸಹಾಯ ಮಾಡುತ್ತದೆ. ಊಟದ ನಂತರ ಅರ್ಧ ಚಮಚ ಸೋಂಪು ಜಗಿದು ತಿನ್ನಿರಿ. ಇದು ತೇಗು, ಗ್ಯಾಸ್, ಅಸಿಡಿಟಿ ಕಡಿಮೆ ಮಾಡುತ್ತದೆ. ಸೋಂಪು ಹೊಟ್ಟೆಯ ಒಳಗಿನ ಉರಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಆಹಾರ ಸರಿಯಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಊಟ ಮಾಡಿದ ನಂತರ ಬಾಯಿಯಲ್ಲಿ ಹುಳಿ ರುಚಿ, ತೇಗು, ಬರ್ಪಿಂಗ್ ಹೆಚ್ಚು ಆಗುತ್ತಿದ್ದರೆ ಸೋಂಪು ತುಂಬ ಉಪಯೋಗಿ. ಸೋಂಪು ಜಗಿದರೆ ಲಾಲಾರಸ ಅಂದರೆ ಸಲೈವ ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ. ಇದು ಡೈಜೆಷನ್ ಪ್ರಕ್ರಿಯೆಯನ್ನು ಇನ್ನೂ ಉತ್ತಮ ಮಾಡುತ್ತದೆ. ಜೊತೆಗೆ ಸೋಂಪು ನಮ್ಮ ಹೊಟ್ಟೆಯನ್ನು ತಂಪಾಗಿಸುತ್ತದೆ, ಎದೆ ಉರಿ ಕಡಿಮೆ ಮಾಡುತ್ತದೆ ಮತ್ತು ಗ್ಯಾಸ್ನಿಂದ ಆಗುವ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಊಟದ ನಂತರ ಸೋಂಪು ತಿನ್ನುವ ಸಣ್ಣ ಅಭ್ಯಾಸ ನಿಮ್ಮ ದೊಡ್ಡ ಆಸಿಡಿಟಿ ಸಮಸ್ಯೆಯನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು. ಸ್ನೇಹಿತರೆ, ಆಸಿಡಿಟಿ ಕಡಿಮೆ ಮಾಡಬೇಕಾದರೆ 3 ಹ್ಯಾಬಿಟ್ಸ್ ಅನ್ನು ಬದಲಾಯಿಸಬೇಕು. ನಿಧಾನವಾಗಿ ಜಗಿದು ಊಟ ಮಾಡಬೇಕು. ಊಟ ಮಾಡಿದ ತಕ್ಷಣ ಮಲಗಬಾರದು. ಹಾಗೆ ಊಟ ಮಾಡುವಾಗ ಹೆಚ್ಚು ನೀರು ಕುಡಿಯಬಾರದು. ಈ 3 ನಿಯಮ ಪಾಲಿಸಿದರೆ ಅರ್ಧ ಆಸಿಡಿಟಿ ಸಮಸ್ಯೆ ಕಡಿಮೆ ಆಗುತ್ತದೆ. ಇದರ ಜೊತೆಗೂಡಿ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಊಟ ಮಾಡುವಾಗ ಮನಸ್ಸನ್ನು ಶಾಂತವಾಗಿರಿಸಬೇಕು. ಟಿವಿ ನೋಡುತ್ತಾ ಅಥವಾ ಮೊಬೈಲ್ ಬಳಸಿ ಊಟ ಮಾಡಿದರೆ ನಾವು ಎಷ್ಟು ತಿಂದಿದ್ದೆವು ಅನ್ನೋದರ ಅರಿವು ಇರೋದಿಲ್ಲ, ಸರಿಯಾಗಿ ಜಗಿಯುವುದು ಆಗೋದಿಲ್ಲ. ನಿಧಾನವಾಗಿ ಗಮನದಿಂದ ಊಟ ಮಾಡಿದರೆ ಡೈಜೆಷನ್ ಬಹಳ ಸುಧಾರಿಸುತ್ತದೆ. ಹಾಗೆಯೇ ಊಟ ಮಾಡಿದ ನಂತರ ಕನಿಷ್ಠ 10 ರಿಂದ 15 ನಿಮಿಷ ಸಣ್ಣ ವಾಕಿಂಗ್ ಮಾಡಿದರೆ ಆಹಾರ ಬೇಗ ಜೀರ್ಣವಾಗುತ್ತದೆ ಮತ್ತು ಗ್ಯಾಸ್, ಉಬ್ಬರ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಈ ಸಣ್ಣ ಹ್ಯಾಬಿಟ್ಸ್ ಅನ್ನು ನಿಯಮಿತವಾಗಿ ಪಾಲಿಸಿದರೆ ನೀವು ದೊಡ್ಡ ಮಟ್ಟದಲ್ಲಿ ಆಸಿಡಿಟಿ ಸಮಸ್ಯೆಯಿಂದ ರಿಲೀಫ್ ಪಡೆಯಬಹುದು. ಸ್ನೇಹಿತರೆ, ತುಂಬ ಜನ ಊಟ ಮಾಡುವಾಗಲೇ ಹೆಚ್ಚು ನೀರು ಕುಡಿಯುತ್ತಾರೆ. ಇದು ದೊಡ್ಡ ತಪ್ಪು. ಊಟಕ್ಕೂ 30 ನಿಮಿಷ ಮೊದಲು ನೀರು ಕುಡಿಯಿರಿ. ಊಟದ ನಂತರ 1 ಗಂಟೆಯ ನಂತರ ನೀರು ಕುಡಿಯಿರಿ. ಇದರಿಂದ ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತದೆ. ಊಟ ಮಾಡುವ ಸಮಯದಲ್ಲಿ ತುಂಬ ನೀರು ಕುಡಿದರೆ ಹೊಟ್ಟೆಯಲ್ಲಿರುವ ಜೀರ್ಣರಸಗಳು ಅಂದರೆ ಡೈಜೆಸ್ಟಿವ್ ಜ್ಯೂಸಸ್ ದುರ್ಬಲವಾಗುತ್ತವೆ. ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅದರಿಂದ ಗ್ಯಾಸ್, ಉಬ್ಬರ, ಆಸಿಡಿಟಿ ಸಮಸ್ಯೆಗಳು ಬರುತ್ತವೆ. ಆದರೆ ಇದರರ್ಥ ನೀರು ಕಡಿಮೆ ಕುಡಿಯಬೇಕು ಅಂದಲ್ಲ. ದಿನಪೂರ್ತಿ ಸ್ವಲ್ಪ ಸ್ವಲ್ಪವಾಗಿ ನೀರು ಕುಡಿಯಬೇಕು. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಹೊಟ್ಟೆ ಸ್ವಚ್ಛವಾಗುತ್ತದೆ
ಮಲಬದ್ಧತೆ ಕಡಿಮೆ ಆಗುತ್ತದೆ ಮತ್ತು ಅಸಿಡಿಟಿ ಸಮಸ್ಯೆ ಕೂಡ ನಿಧಾನವಾಗಿ ಕಡಿಮೆ ಆಗುತ್ತದೆ. ಸರಿಯಾದ ಸಮಯಕ್ಕೆ ನೀರು ಕುಡಿಯುವುದು ಕೂಡ ಒಂದು ಔಷಧಿಯ ಥರ ಕೆಲಸ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ಅಸಿಡಿಟಿ ಬಂದ ತಕ್ಷಣ ಮಾತ್ರೆ ತೆಗೆದುಕೊಳ್ಳಬೇಡಿ. ಮೊದಲು ಈ ಸರಳ ಆಯುರ್ವೇದ ಮನೆಮದ್ದುಗಳನ್ನು ಟ್ರೈ ಮಾಡಿ. ಜೀರಿಗೆ ನೀರು, ಶುಂಠಿ, ಮಜ್ಜಿಗೆ, ಸೋಂಪು ಜೊತೆಗೆ ಸರಿಯಾದ ಜೀವನ ಶೈಲಿ ಪಾಲಿಸಿ. ಈ ಸಣ್ಣ ಸಣ್ಣ ಬದಲಾವಣೆಗಳಿಂದ ನೀವು ಅಸಿಡಿಟಿ ಸಮಸ್ಯೆಯಿಂದ ಶಾಶ್ವತವಾಗಿ ಮುಕ್ತರಾಗಬಹುದು. ಆರೋಗ್ಯ ಎಂದರೆ ದೊಡ್ಡ ದೊಡ್ಡ ಔಷಧಿಯಲ್ಲ, ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಅಭ್ಯಾಸಗಳು. ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ನಿಧಾನವಾಗಿ ಜಗಿದು ತಿನ್ನುವುದು, ಹೆಚ್ಚು ಎಣ್ಣೆ ಮತ್ತು ಖಾರ ಕಡಿಮೆ ಮಾಡುವುದು, ಸ್ಟ್ರೆಸ್ ಕಡಿಮೆ ಮಾಡುವುದು, ಇವೆಲ್ಲವೂ ಅಸಿಡಿಟಿ ನಿವಾರಣೆಗೆ ತುಂಬ ಮುಖ್ಯ. ಸ್ನೇಹಿತರೆ, ನಿಮ್ಮ ಅಡುಗೆ ಮನೆಯಲ್ಲೇ ನಿಮ್ಮ ಮೆಡಿಸಿನ್ ಅಂಗಡಿ ಎಂಬುದನ್ನು ಮರೆಯಬೇಡಿ. ಸರಿಯಾದ ಆಹಾರ, ಸರಿಯಾದ ಅಭ್ಯಾಸ, ಸರಳ ಮನೆಮದ್ದು ಇವೇ ನಿಜವಾದ ಆರೋಗ್ಯದ ರಹಸ್ಯ. ಇಂದು ಹೇಳಿದ ಈ ಸಲಹೆಗಳನ್ನು ಕನಿಷ್ಠ 15 ದಿನ ಪಾಲಿಸಿ ನೋಡಿ. ನಿಮ್ಮ ಹೊಟ್ಟೆ ಆರೋಗ್ಯದಲ್ಲಿ ಖಂಡಿತ ಬದಲಾವಣೆ ಕಾಣುತ್ತೀರಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.